ಮೂವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ. ಲೈಕ್ ಹಳ್ಳಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಲೈಕ್ ಟಿಪಿಕಲ್ ಹಳ್ಳಿ ತರ ಇದೆ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಡೆಬ್ಯೂ ಮೂವಿ ಆಗಿದ್ರು ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಜಂಜಿ ಕಿಡ್ ಇಂಥ ಸೀನ್ಗಳೆಲ್ಲ ನೋಡಿರೋದು ಬಹಳ ಕಡಿಮೆ. ಹೌದು. ಹೇಗೆ ಅನಿಸ್ತಾ ಇತ್ತು ನಿಮಗೆ? ಲೈಕ್ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಟೌನ್ ಅಲ್ಲೇ ಅಲ್ಲ. ಸೊ ಲಿಟ್ರಲ್ ಹಳ್ಳಿದೆಲ್ಲ ನೋಡಿದಾಗ ಓಕೆ ಚೆನ್ನಾಗಿ ನಾವು ವೆಕೇಶನ್ ಬಂದಾಗೆಲ್ಲ ವಿಲೇಜಸ್ಗೆ ಹೋಗ್ತಿರ್ತೀವಿ. ಸೊ ಅಲ್ಲಿ ನೋಡಿ ಅದ್ರ ತರ ರಿಲೇಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಬೈಗುಳಗಳೆಲ್ಲ ಏನ್ ಅನಿಸ್ತಾ ಇತ್ತು? ಕಾಮಿಡಿ ಅಂತೂ ಕೇಳಿ ಬಿಡಿ, ತುಂಬಾ ಚೆನ್ನಾಗಿತ್ತು. ಅದಂತೂ ಲೈಕ್ ಲೈಟ್ ಸಟಲ್ ಕಾಮಿಡಿ ತುಂಬಾ ಚೆನ್ನಾಗಿತ್ತು. ನಿಮ್ ಫ್ರೆಂಡಿಗೆ ಹೋಗಿ ಏನು ಹೇಳ್ತೀರಾ ಲೋನವಿನ? ನಾನು ಆಲ್ರೆಡಿ ಫ್ರೆಂಡ್ಸ್ಗೆ ಹೇಳಿದ್ದೀನಿ ಟಿಕೆಟ್ ಬುಕ್ ಮಾಡಿಬಿಡಿ ಅಂತ. ಐ ಆಮ್ ವೇಟಿಂಗ್ ಫಾರ್ ದೆಮ್. ಐಲ್ ಗ್ರಾಬ್ ದೆಮ್ ಔಟ್, ಗೆಟ್ ದೇರ್, ಲೆಟ್ ದೆಮ್ ವಾಚ್ ಮೂವಿ. ಮಜಾ ಕೊಡುತ್ತೆ ಸಿನಿಮಾ? ತುಂಬಾ ಕೊಡುತ್ತೆ. ನವೀನ್ ಸರ್ಜಾ ಅವರು ಈಗ ಲೋ ನವೀನ ಆಗಿ ಬರ್ತಿದ್ದಾರೆ. ಖಂಡಿತ ಎಲ್ರಿಗೂ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ನೀವು ಈಗಿನ ಭಾಷೆಯ ಸೊಬಗು, ಮಂಡ್ಯ ಭಾಷೆಯ ಸೊಬಗು ಎಲ್ಲಾನು ಅದರಲ್ಲಿದೆ. ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ರು ಹೊಸ ಆರ್ಟಿಸ್ಟ್. ಸೊ ಎಲ್ರು ಬಂದು ಫಿಲಮ್ ನ ನೋಡಿ ಪ್ರೋತ್ಸಾಹ ಮಾಡಿ. ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ಫಿಲಮ್ ನ ನೋಡಿ ಅಂತ ಕೇಳ್ಕೊಳ್ತೇನೆ. ಹೌದು, ನಾನು ಮದುವೆ ಆದ್ಮೇಲೆ ಫಸ್ಟ್ ಸಿನಿಮಾ. ನನ್ ತುಂಬಾ ಖುಷಿ ಆಗಿದೆ. ಎಲ್ರು ಬಂದು ದಯವಿಟ್ಟು ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ಲೋ ನವೀನ, ಆಲ್ ದ ಬೆಸ್ಟ್ ಅಂತ ಚಲನಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಹಳ್ಳಿ ಸೊಗಡಿಂದ ಕೂಡಿರುವಂತ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ಕುಟುಂಬ ಸಮೇತರಾಗಿ ಬಂದು ನೋಡುವಂತ ಚಿತ್ರ ಬಹಳ ಚೆನ್ನಾಗಿದೆ. ಹಾಡುಗಳು ನಮ್ಮ ವರ್ಷನ ಭೂಮಿಗೆ ತಂದವರು ಇವರೇನೆ. ಥ್ಯಾಂಕ್ ಯು. ನಿಮಗೆ ನೆನಪಾಗ್ತಿತ್ತು ಹೀರೋಯಿನ್ ಮೆಸೇಜ್ ಮಾಡ್ತಿದ್ರು, ನಿಮಗೆ ನೆನಪಾಗ್ತಿತ್ತು? ಚಿತ್ರ ತರ ನೋಡಿದಿರಿ, ಹಾಗಾಗಿ ನನ್ಗೇನು ಅನ್ನಿಸ್ಲಿಲ್ಲ. ಬಟ್ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳಿಬ್ರು ಇಬ್ರು ಅಂತ ಅನ್ನೋ ಹಾಗೆ ಇಲ್ಲ, ಹಾಗೆ ಆಕ್ಟ್ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಪ್ರತಿಯೊಬ್ಬರು ಬಂದು ನೋಡಿ, ಕನ್ನಡ ಚಿತ್ರ ನೋಡಿ, ಕನ್ನಡ ಬೆಳೆಸಿ. ಟೋಟಲ್ ಆಗಿ ಲೋನವಿನ ಮಜಾ ಕೊಡುತ್ತಾ, ಖುಷಿ ಕೊಡುತ್ತಾ? ಸಂತೋಷ ಇದೆ, ನೋವು ಇದೆ. ಜೀವನದಲ್ಲಿ ಸೋತೆ ಅಂತ ಎಲ್ಲೋ ಅನ್ಕೊಳ್ಳೋ ಹೊತ್ತಿಗೆ ಒಂದು ಗೆಲುವು ಇದೆ. ಸೋಲ್ಬೇಡಿ ಅನ್ನೋದು ಒಂದು ಮೆಸೇಜ್ ಇದೆ. ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಇದೆ. ಖಂಡಿತ ಪ್ರತಿಯೊಬ್ರು ನೋಡಿ, ಕನ್ನಡನ ನೋಡಿ ಗೌರವಿಸಿ ಕನ್ನಡನ. ಫಿಲ್ಮ್ ತುಂಬಾ ಚೆನ್ನಾಗಿದೆ. ಹೀರೋಯಿನ್ ದೊಡಮ್ಮ, ಹೀರೋಯಿನ್ ಸೋದರ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಮೂವಿ. ನೋಡ್ಬೋದು. ಏನ್ ಇಷ್ಟ ಆಯ್ತು, ಏನ್ ನೆನಪಾಯ್ತು? ಹಳ್ಳಿ ಸೊಗಡು ಇಷ್ಟ ಆಯ್ತು. ಆಮೇಲೆ ಎಲ್ಲರೂ ಹೊಸದಾಗಿ ಹೀರೋಯಿನ್ ಅದರಲ್ಲಿ ಹೊಸಬ್ಳೆ ಅನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಟ್ವಿಸ್ಟ್ಗಳು ಕೊಟ್ಟಿದ್ದಾರೆ ಸ್ಟೋರಿಲಿ. ಅದು ಚೆನ್ನಾಗಾಗತ್ತೆ, ನೋಡ್ಸ್ಕೊಂಡ್ ಹೋಗುತ್ತೆ. ನಮ್ದು ಹಳೇದೆಲ್ಲ ನೆನಪಾಯ್ತು ನಮ್ಗೆ. ನಾವೆಲ್ಲ ಅಲ್ಲೇ ಹುಟ್ಟು ಬೆಳೆದಿರೋರು ಮಂಡ್ಯದಲ್ಲೇ. ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಎಲ್ಲ ಅಮೇಝಿಂಗ್ ಮೂವಿ. ಹೇಳ್ಬೇಕಂದ್ರೆ ಒಂದ್ ತಿಳ್ಕೊಬೇಕು, ನೆವರ್ ಲೂಸ್ ದ ಹೋಪ್ಸ್ ಅಷ್ಟೇ. ಎಲ್ಲರೂ ಹೋಗಿ ಏನಾದ್ರು ಮಾಡಿ ಕೊನೆವರೆಗೂ ನಿಮ್ಮ ಹತ್ರ ಏನ್ ಹಠ ಇದೆಯೋ ಆ ಹಠನ ಬಿಡಕ್ ಹೋಗ್ಬೇಡಿ. ಈ ಎಂಡ್ ಆಫ್ ದ ಸಿನಿಮಾದಲ್ಲಿ ಏನ್ ಗೊತ್ತಾಗ್ಬೇಕಂದ್ರೆ ದೇರ್ ಇಸ್ ಅ ಮಾರಲ್. ಬಂದ್ ನೋಡಿ ಏನಂತ ಗೊತ್ತಾಗತ್ತೆ. ಬಟ್ ಏನಂತ ಹೇಳ್ಬೋದಂದ್ರೆ ಹೋಪ್ ಮಾತ್ರ ಕಳ್ಕೋಬೇಡಿ. ಅಂಡ್ ಮೋರ್ ಅಂದ್ರೆ ಹಳ್ಳಿ ಸೊಗಡು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಟೀಮ್ ವರ್ಕ್ ಮಾತ್ರ 100% ಕೊಡ್ಬೋದು. ಕಾಮಿಡಿ ಇದೆ ಇದರಲ್ಲಿ, ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಹೇಗೆ ಒಂದು ಹಳ್ಳಿಯಿಂದ ನಾಡಿಗೆ ಬಂದು ಹೇಗ್ ಬೆಳವಣಿಗೆ ಆಗ್ತಾರೆ, ಹೇಗ್ ದುಡಿತಾರೆ. ಇನ್ನೂ ಏನೋ ಬೇಕು ಅನ್ನೋದು ಮಾರಲ್ಸ್ ಇದೆ. ಫಾರ್ 100% ಮಾರಲ್ ಇದೆ ಇದರಲ್ಲಿ. ಹೇಳ್ಬೇಕಂದ್ರೆ ಇನ್ನೂ ಬೇಕು ಅನ್ನೋದಲ್ಲ, ಹಿಂದೆ ಏನಾಗಿತ್ತು ಅಂತ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಆ ಲವ್ ಸ್ಟೋರಿ ಇದೆಲ್ವಾ, ನಿಜವಾಗ್ಲಿ ಇವಾಗೆಲ್ಲ ನಮ್ಗೆ ಪಟ್ ಅಂತ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತ. ಬಟ್ ಆ ವೇಟಿಂಗ್ಸ್ ಇರತ್ತೆ. ಆ ಕಾಲದಲ್ಲ ಆ ವೇಟಿಂಗು, ಕಾತುರ ಎಷ್ಟು ಟೈಮ್ ತೋತಿತ್ತು ಅಂದ್ರೆ ಒಂದು ಲವ್ ಆಗ್ಬೇಕಂದ್ರೆ ನಿಜವಾಗ್ಲೂ ತುಂಬಾ ಪ್ರೊಸೆಸ್ ಇತ್ತು. ಇವಾಗೇನೋ ಟೆಂಪ್ರವರಿ ಆಗೋಗುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ, ಚಿಕ್ಕ ಮಕ್ಳಿಂದ ಹಿಡಿದು ಹಿರಿಯವರವರೆಗೂ ಬಂದು ನೋಡ್ಬೋದು ಅಂತ ಮೂವಿ ಮಾಡಿದ್ದಾರೆ. ಲೋ ನವೀನ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ತರ ಇದೆ. ಒಂದೊಂದು ಕ್ಯಾರೆಕ್ಟರು ಕೂಡ ತುಂಬಾ ಚೆನ್ನಾಗಿ ಆರಿಸಿದ್ದಾರೆ. ಮತ್ತೆ ಪ್ಲಾಟ್ಸ್, ಎಸ್ಪೆಷಲಿ ಪ್ಲಾಟ್ಸ್ ಇರೋದು ತುಂಬಾ ಚೆನ್ನಾಗಿ ಬಂದಿದೆ. ನಗ್ಸು ಇದೆ, ಅಳ್ಸು ಇದೆ. ಸೊ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು ಅಂತ. ನಾನಾ ಸಿಟಿ ಅವರೇ. ಹೋಗಿದ್ದೀವಿ. ನಂದು ನೇಟಿವ್ ಬಂದ್ಬಿಟ್ಟು ಹಳ್ಳಿನೇ. ಸೊ ಅಲ್ಲೆಲ್ಲ ಹೋಗಿ ಅನುಭವ ಇದೆ.
ಬಟ್ ಇದು ಒಂಥರ ಹೊಸದಾಗಿತ್ತು ಆಕ್ಚುಲಿ. ಮಾವನ ಮಗ ನೆನಪಾಗ್ತಿದ್ರೆ ರೇಗಿಸ್ತಾ ಇದೆಯಲ್ಲ. ಹೇಗೆ ಅನ್ನಿಸ್ತು ಮೇಡಮ್? ತುಂಬಾ ಚೆನ್ನಾಗಿ ಅನಿಸ್ತು. ಮಸ್ಟ್ ವಾಚ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮ್ದು ಲವ್ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್. ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಎಷ್ಟೋ ವರ್ಷದಿಂದ ಆಕ್ಟಿಂಗ್ ಮಾಡ್ಕೊಂಡು ಸೀಸನ್ಡ್ ಆಕ್ಟರ್ಸ್ ತರ ಎಲ್ಲರೂ ಆಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಬೆಳೀಲಿ ನಮ್ಮ ಕನ್ನಡ ಉದ್ಯಮಕ್ಕೆ. ಇದು ಒಂದೊಳ್ಳೆ ಕಾಣಿಕೆ. ಖುಷಿಯಾಗಿ ಕನ್ನಡ ಸಿನಿಮಾ ನೋಡಿದೆ ನಾನು. ಕಂಟಿನ್ಯೂಟಿ ಇದೆ, ಕಾಮಿಡಿ ಇದೆ, ಟ್ರಾಜಿಡಿ ಇದೆ, ಎಲ್ಲ ಮಿಕ್ಸು. ತುಂಬಾನೇ ಇಷ್ಟ ಆಯ್ತು. ಹಾಡುಗಳಂತೂ ಸೂಪರ್. ಹೀರೋ ಹೀರೋಯಿನ್ ಟಾಪ್ ನಾಚ್. ಆಮೇಲೆ ಫ್ರೆಂಡ್ಸು ತುಂಬಾನೇ ಇಷ್ಟ ಆಯ್ತು. ನಿಂಗಣ್ಣನ ರೋಲು ಅಷ್ಟೇ. ಎಲ್ಲರೂ ಕನ್ನಡದವರೆಲ್ಲರೂ ಬನ್ನಿ ಸಿನಿಮಾ ನೋಡಿ, ಎಲ್ಲ ಎನ್ಕರೇಜ್ ಮಾಡಿ. ಇಂಥ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರ್ತಾ ಇರ್ಲಿ. ಮೇಡಮ್ ಕೀಪ್ಯಾಡ್ ಮೆಸೇಜ್ ನೆನಪಾಗ್ತಾ ಇತ್ತಾ? ಏನು ಕೀಪ್ಯಾಡ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀನಿ ನೆನಪಾಗ್ತಾ ನಮ್ದೆಲ್ಲ ಲೆಟರ್. ಅವಾಗೆಲ್ಲ ಮೊಬೈಲ್ ಇಲ್ಲ ನಮ್ದು. ಈ ವರ್ಷ ನಮ್ ಮದ್ವೆ ಆಗಿ 45 ವರ್ಷ ಆಗತ್ತೆ. ಹೇಳಿ ಮೇಡಮ್, ಹೇಗೆ ಅನ್ನಿಸ್ತು? ತುಂಬಾ ಒಳ್ಳೆ ಸಿನಿಮಾ. ಬಹಳ ದಿನಗಳ ನಂತರ ಈ ತರ ಒಂದು ಒಳ್ಳೆ ಸಿನಿಮಾ, ಮತ್ತೆ ಲೈಟ್ ಕಾಮಿಡಿ, ಎಲ್ರಿಗೂ ಬಹಳ ಇಷ್ಟ ಆಗುವಂತ ಸಿನಿಮಾ. ಮತ್ತು ಭಾಷೆಯನ್ನ ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಅಂದ್ರೆ ಒಂದೊಂದು ಭಾಗಕ್ಕೂ ಒಂದೊಂದು ಭಾಷೆ ಇರುತ್ತೆ. ಇಲ್ಲಿ ಮಂಡ್ಯ ಭಾಷೆಯನ್ನ ಬಹಳ ಚೆನ್ನಾಗಿ ಅದ್ಭುತವಾಗಿ ಬಳಸಿದ್ದಾರೆ. ಭಾಷೆ ಒಂದೇ ಅಲ್ಲ, ಎಲ್ಲಾ ರೀತಿಯಲ್ಲೂ ಸಿನಿಮಾ ಬಹಳ ಚೆನ್ನಾಗಿದೆ. ಎಲ್ರೂ ಬಂದು ಸಿನಿಮಾನ ನೋಡಿ. ನಾಳೆ 15ನೇ ತಾರೀಕು, ಮೇ 15ನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಕಡೆ ಸಿನಿಮಾ ಬಿಡುಗಡೆ ಆಗ್ತಿದೆ. ಮಿಸ್ ಮಾಡ್ಕೊಂಡ್ರೆ ನಿಮಗ್ ಲಾಸ್, ಅದಂತ ಹೇಳ್ತೀನಿ. ಮಂಡ್ಯ ಭಾಷೆ ಎಷ್ಟು ಮಟ್ಟಿಗೆ ಅರ್ಥ ಆಯ್ತು? ನನಗಂತೂ ಪೂರ್ತಿ ಅರ್ಥ ಆಯ್ತು. ಯಾಕಂದ್ರೆ ನಾನ್ ಮೈಸೂರೋಳು, ಪಕ್ಕದೇ ನಮ್ಮದು, ಅಂದ್ರೆ ಮಂಡ್ಯ ಮತ್ತೆ ಮೈಸೂರು. ಸೊ ಮಂಡ್ಯ ಮತ್ತೆ ಮೈಸೂರು ಭಾಷೆಯನ್ನ ಬಳಸಿರೋದ್ರಿಂದ ಅದು ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ನವೀನ್ ಅವರು ತುಂಬಾ ಚೆನ್ನಾಗಿ, ಅಂದ್ರೆ ಹೊಸದು ಅಂತ ಅನ್ಸಲ್ಲ, ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಗ್ರಾಮೀಣ ಪ್ರತಿಭೆ ನವೀನ್ ಅವ್ರಿಗೆ ಎಲ್ರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗೈತೆ, ನೋಡಿ, ಮಿಸ್ ಮಾಡ್ದಂಗ್ ನೋಡಿ. ಯಾವ ಕ್ಯಾರೆಕ್ಟರ್ ಸ್ಕೋರಿಂಗ್ ಅನ್ಸಲ್ಲ ನಿಮ್ಗೆ? ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ರು ಬಂದು ನೋಡ್ಬೇಕಾಗಿರೋಂತ ಮೂವಿ. ಪ್ರತಿಯೊಬ್ಬರು ಬಂದು ನೋಡಿ, ಆಯ್ತಾ? ಲೋ ನವೀನ್ ಆಗಿ ಆಲ್ ದಿ ಬೆಸ್ಟ್. ಸರ್, ಲೋ ನವೀನ ಫಸ್ಟ್ ಶೋ ನೋಡಿದ್ರಿ, ನೀವೇ ಫಸ್ಟ್ ನೋಡಿರೋರು. ಇವಾಗ ಏನ್ ಅನ್ನಿಸ್ತು? ನನಗೆ ಮುಂಗಾರು ಮಳೆ ದುನಿಯಾ ನೋಡಿದಾಗ ಏನು ಫ್ರೆಶ್ನೆಸ್ ಫೀಲ್ ಆಗಿತ್ತು, ಅದು ಇವತ್ತು ಫೀಲ್ ಆಗ್ತದೆ. ಲೋ ನವೀನ ಅವತ್ತು ನಾವು ಮುಂಗಾರು ಮಳೆ ಒಂದು ಯಾವುದೋ ಒಂದು ಸಿನಿಮಾ ಹಿಟ್ ಆದ್ಮೇಲೆ ನಮ್ಮ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಹಿಟ್ ಆಗೋ ಮುಂಚೆ ಅದನ್ನ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ನಮ್ಗೇನು ಫೀಲ್ ಕೊಡುತ್ತೆ ಅದು ನಿಜವಾದ ಫೀಲ್. ಆ ಫೀಲಿಂಗ್ ಅದು ಇದರಲ್ಲಿ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ಅಂತಂದ್ರೆ ಇವತ್ತು ಹಿಂದಿನ ಕಾಲದಲ್ಲಿ ಅವತ್ತಿನ ಕಾಲ ಹೇಗಿತ್ತು ಅನ್ನೋ ಶಾಸನ ಬರ್ದಿರ್ತಾ ಇದೆ. ಆದ್ರೆ ಸಿನಿಮಾ ಇವತ್ತಿನ ಕಾಲದ ಶಾಸನ ಇದ್ದಂಗೆ. ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಸಿನಿಮಾಗಳ ಕಾಲದ 70s, 80s, 50s ಹೇಗೆ ಬದುಕ್ತಾ ಇದ್ರು, ಮತ್ತು ಅವತ್ತಿನ ಲೈಫ್ ಸ್ಟೈಲ್ ಹೆಂಗಿತ್ತು, ಅವತ್ತಿನ ಸಮಾಜದ ಯೋಚನೆಗಳು ಹೆಂಗಿತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನಮ್ಮ ಒಂದು ನನ್ನ ಟೀನೇಜ್ ಹೇಗಿತ್ತು ಅನ್ನೋದನ್ನ ಮತ್ತೆ ನೆನಪಿಸುತ್ತೆ. ಮತ್ತೆ ಮುಂದಿನ ದಿನದಲ್ಲಿ ಇದೊಂದು ರೀತಿಯ ಶಾಸನವಾಗಿ ಉಳ್ಕೊಳ್ಳುತ್ತೆ ಅಂತ. ಓಕೆ ಸರ್, ಸಿನಿಮಾ ಫ್ಯಾಮಿಲಿ ನೋಡ್ಬೋದಾ ನೀವೇ? ಲೋ ನವೀನ ಸಿನಿಮಾ ನಾನಂತೂ ಪ್ರತಿಯೊಂದು ಕುಟುಂಬಕ್ಕೂ ಹೇಳ್ತೀನಿ, ಇದನ್ನ ಕುಟುಂಬ ಸಮೇತವಾಗಿ ನೋಡುವಂತ ಸಿನಿಮಾ. ನನ್ನದು ಒಂದು ಹೇಳ್ತೀನಿ, ಸ್ವಲ್ಪ ಸರಸುವಂತ ಹಾಡಂತೂ ಇರಲಿಲ್ಲ. ನಗು ತರಿಸುವಂತ ಸಿನಿಮಾ ಇದು. ಸರಸುವ ಸಿನಿಮಾ ಅಲ್ಲ ಇದು, ನಗು ತರಿಸುವ ಸಿನಿಮಾ. ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ. ಇದನ್ನ ಇಡೀ ಚಿತ್ರರಂಗಕ್ಕೆ ಇದು ಒಂದು ರೀತಿಯ ಮೆಸೇಜ್ ಈ ಇದರಲ್ಲಿದೆ. ಸಿನಿಮಾ ಅಂದ್ರೆ ಯಾವ ತರ ಮಾಡಬೇಕು, ಜನ ಯಾವ ತರ ತುಂಬಾ ಸೂಕ್ಷ್ಮವಾಗಿ ನಗು ತರಿಸ್ತಾ ಹೇಗೆ ಮೆಸೇಜ್ ಕನ್ವೆ ಮಾಡಬೇಕು ಅನ್ನೋದು ಏನು ಈ ಸಿನಿಮಾದಲ್ಲಿದೆ. ಎಷ್ಟೋ ದಿನ ಆದ್ಮೇಲೆ ಈ ಹಳೆ ಮೈಸೂರು ಭಾಗದ ಒಂದು ಅದ್ಭುತ ಭಾಷೆ ಕೇಳಿದಂಗಾಯ್ತು. ಹೋಗಮಿ ಬಾರಮಿ ಅಂತ ಹೇಳ್ತಾ ಇದ್ರು. ಹೋಗಮಿ ಬಾರಮಿ ಅಲ್ಲ ಅಷ್ಟೇ ಮಂಡ್ಯ ಭಾಷೆ ಒಳಗೆ ಬೇರೆ ತರ ಇದೆ. ಇದು ನಿಜವಾದ ಮಂಡ್ಯ ಭಾಷೆ ಅಂತ ತೋರಿಸಿದ್ದಾರೆ. ಹಳೆ ಮೈಸೂರು ಭಾಗದ ಭಾಷೆ ಅಂತ ತೋರಿಸಿದ್ದಾರೆ. ಇನ್ನು ಈ ಪ್ರಾದೇಶಿಕತೆಯ ಭಾಷೆಗಳಿಂದ ಹೆಚ್ಚೆಚ್ಚು ಬರಬೇಕು. ಇತ್ತೀಚಿನ ಕನ್ನಡ ಸಿನಿಮಾಗಳಲ್ಲಿ ಸುಮಾರು ದಿನ ಆಗಿತ್ತು ಈ ಥರದ ಒಂದು ಲೈಟ್ ಕಾಮಿಡಿ ಅಂದರೆ ಸಿಟ್ ಕಾಮ್ಸ್ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ನೋಡ್ದಂಗೆ ಆಯಿತು. ಆದರೆ ಅದರಲ್ಲಿ ವಿಶೇಷತೆ ಏನು ಅಂತಂದರೆ, ಹಾಸ್ಯ ಅಂತಂದರೆ ಬರೀ ತೆಳು ಹಾಸ್ಯ ಮಾತ್ರ ಅಲ್ಲ, ಒಂದು ಪ್ರಾದೇಶಿಕತೆ, ಅದರ ಭಾಷೆ, ಅದರ ಸೊಗಡು ಮತ್ತು ಅದರ ವೈವಿಧ್ಯಮಯತೆ ಅಂತ ಹೇಳ್ತೀವಲ್ಲ, ಆ ಒಂದು ಪ್ರಾಂತ್ಯದ ಇಡೀ ಭಾಷೆಯ ಮತ್ತು ಜನಜೀವನದ, ಅದು ಯುವಕರ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದು ಎಷ್ಟು ನ್ಯಾಚುರಲ್ ಆಗಿ ಅಂತಂತಂದರೆ, ನಮ್ಮ ಅಕ್ಕಪಕ್ಕದ ತಮಿಳು, ಕೇರಳ ಈ ಥರ ಸಿನಿಮಾಗಳಲ್ಲಿ ಬರೋ ಹಾಗೆ ತುಂಬ ನ್ಯಾಚುರಲ್ ಆಗಿ ಇದನ್ನು
ಕಂಟೆಂಟ್ನ ಮತ್ತು ಇದನ್ನು ಹಿಡಿದಿದ್ದಾರೆ. ಇಡೀ ತಂಡ ಹಾಗೆ ನೋಡ್ತು ಅಂತಂದರೆ ಅದಕ್ಕೆ ತುಂಬ ಅಭಿನಂದನಾರ್ಹರು. ಯಾಕೆಂತಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾದಲ್ಲಿ ಒಂದು ಯಶಸ್ಸು ಸಿಗ್ತಿಲ್ಲ ಅನ್ನೋಂಥ ನಿರಾಸೆಗಳ ನಡುವೆನೂ ಕೂಡ ಇದು ಜನ ಯಶಸ್ಸು ಕೊಡಬೇಕು ಅಂತ. ಯಾಕಂತಂದರೆ ಇಷ್ಟೊಂದು ಲೈಟಾಗಿ ಹಾಸ್ಯಮಯವಾಗಿ ಒಂದು ಬದುಕಿನ ಜನಜೀವನವಂತ ಮತ್ತು ಯುವಕರ ಸಮಸ್ಯೆಯನ್ನು, ಯಾಕೆಂದರೆ ನೋಡಿ ಇವತ್ತು ಹಳ್ಳಿ ಬಿಟ್ಟು ನಗರಕ್ಕೆ ಬರಲಿಲ್ಲ ಅಂದರೆ ಎಣ್ಣೆ ಸಿಗಲ್ಲ ಅನ್ನೋ ಸ್ಥಿತಿ ಬಂದಿದೆ. ಅದು ದೊಡ್ಡ ಸಮಸ್ಯೆ, ಈ ಸಮಾಜದ ದೊಡ್ಡ ಸಮಸ್ಯೆ. ಅದು ಈ ಸಿನಿಮಾದಲ್ಲಿ ತುಂಬ ಗಟ್ಟಿಯಾಗಿ ಕಾಣುತ್ತೆ, ಆದರೆ ಅದು ಹಾಸ್ಯದ ಮೂಲಕವಾಗಿ ಕಾಣುತ್ತೆ. ಬಹುಶಃ ಇಲ್ಲಿರೋರಿಗೂ ಕೂಡ ಅದು ಸಮಸ್ಯೆ ಆಗಿರ್ಬೋದು ಅಂತ. ಎಲ್ಲರಿಗೂ ಕೂಡ ನಗರಕ್ಕೆ ಬಂದ ಮೇಲೆ ಅವ್ರಿಗೆ ಹೆಣ್ಣು ಸಿಗೋದು ಅಂತ. ಅವ್ರ ಮನೆಯಲ್ಲಿ ನಗರದಿಂದ ಫ್ರಿಜ್ಜು ಟಿ ವಿ ಬಂದ ಮೇಲೆ ಅಲ್ಲಿ ಹೆಣ್ಣು ಅವ್ರ ಮಾವನೇ ಹೆಂಗೆ ಒಪ್ತಾರೋ ಹಾಗೆ ಅಂತ. ಇಂಥ ಸಂದರ್ಭದಲ್ಲಿ ಈ ಥರ ಒಂದು ವಸ್ತುವನ್ನು ಇಟ್ಕೊಂಡು ಈ ಅಲ್ಲಿಯ ನೈಜ ಜನಜೀವನವನ್ನು ಇಟ್ಕೊಂಡು ಅವರ ಬಟ್ಟೆ ಗಿಟ್ಟೆ ಅಲ್ಲಿ ಸುತ್ತಮುತ್ತ ಕಲಾವಿದರು ಕೂಡ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂತಂದರೆ ತುಂಬ ಸಹಜವಾಗಿ ಮಾಡಿದ್ದಾರೆ. ಇಡೀ ತಂಡ ಮತ್ತೊಮ್ಮೆ ಅಭಿನಂದನಾರ್ಹರು. ಪ್ರೇಕ್ಷಕರು, ಕನ್ನಡದ ಪ್ರೇಕ್ಷಕರು ಈ ಥರ ಸಿನಿಮಾಗಳಿಗೆ ಬಂದು ಪ್ರೋತ್ಸಾಹ ಮಾಡಿ ಈ ಸಿನಿಮಾನೂ ಗೆಲ್ಲಿಸಬೇಕು. ಮತ್ತು ಈ ಥರದ ನವೀನ್ ಸಜ್ಜು ಹೊಸ ನಾಯಕ ನಟನಾಗಿ ಎಂಟ್ರಿ ಆಗಿದ್ದಾನೆ ಮತ್ತು ಅವನ ಜೊತೆ ಮಾಡಿರೋ ಸ್ನೇಹಿತರು ಇರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ ಹೊಸಬ್ರೆ. ಅದರಿಂದ ಈ ಥರಕ್ಕೆ ಎಲ್ಲರೂ ಉತ್ತೇಜನ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಜನತೆಯನ್ನು ಮತ್ತೊಮ್ಮೆ ಕೇಳ್ಕೊತೀನಿ. ನಮಸ್ಕಾರ. ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ, ಮತ್ತೆ ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ, ಟ್ವಿಸ್ಟ್ ಇದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಮೂವಿ ಫಂಟಾಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮೂವಿ ಮಾತ್ರ ಎಂಜಾಯ್ ಮಾಡಿದ್ರ ಮೇಡಮ್? ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಎಂಜಾಯ್ ಮಾಡಿದ್ರೆ ನಾವು ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದೆ and it's like a really nice movie for the youngsters, so I think it is going to do really well. So ಮೇಡಮ್, ಬೆಂಗಳೂರವರಾಗಿ ಹಳ್ಳಿ ಸೊಗಡನ್ನ ನೋಡಿದ್ರಿ, ಅದೇನು ಅನ್ನಿಸ್ತು? ತುಂಬಾನೇ ಡಿಫ್ರೆಂಟ್ ಅಂತ ಅನಿಸ್ತು ನನಗೆ. ನಮ್ಗೆ ಅಷ್ಟೊಂದು ಗೊತ್ತಿರಲ್ಲ ಅದ್ರ ಬಗ್ಗೆ, ಬಟ್ ನನಗೆ ನೋಡಿದಾಗ ಹೌ ಲೈವ್ಲಿ ಅಂಡ್ ನೈಸ್ ವಿಲೇಜ್ ಪೀಪಲ್ ಇರ್ತಾರೆ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಸೊ ಐ ವುಡ್ ರಿಯಲಿ ಎಂಕರೇಜ್ ದ ಪೀಪಲ್ ಟು ಕಮ್ ಅಂಡ್ ವಾಚ್ ದ ಮೂವಿ ಇನ್ ದ ಥಿಯೇಟರ್. ಲೋ ನವೀನ ಇಸ್ ಗೋನಾ ಬಿ ಅ ಸೂಪರ್ ಹಿಟ್. ನಿಮ್ ಹಳ್ಳಿ ಭಾಷೆ ಅರ್ಥ ಆಗ್ತಾ? ಅರ್ಥ ಆಯ್ತು ನನಗೆ, ಅರ್ಥ ಆಯ್ತು. ಪರಿಚಯ, ದಯವಿಟ್ಟು ಬಂದು ನೋಡಿ, ಎಲ್ಲ ಫ್ಯಾಮಿಲಿ ಸಮೇತ ನೋಡ್ಬೇಕಾಗಿರೋ ಸಿನಿಮಾ. ನಾರ್ಮಲ್ ಫ್ಯಾನ್ಸಿ ಲವ್ ಸ್ಟೋರಿಗಿಂತ ವೆರಿ ಡಿಫ್ರೆಂಟ್ ಆಗಿದೆ. ನಮ್ಮ ಹಳ್ಳಿ ಸೊಗಡಿದೆ, ತಮಾಷೆ ಇದೆ, ಹಾಡುಗಳೆಲ್ಲ ಚೆನ್ನಾಗಿದೆ, ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೊ ಖಂಡಿತ ಎಲ್ಲರೂ ಬಂದು ಪ್ರೋತ್ಸಾಹಿಸಿ. ಯಾರೆಲ್ಲ ಸಿನಿಮಾ ನೋಡ್ಬೋದು ಮೇಡಮ್? ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಅವರ ಹಾಡುಗಳು ಅಷ್ಟೇ ಅದ್ಭುತವಾಗಿ ಬಂದಿದೆ. ಮೂವಿ ಮಾತ್ರ ಒಳ್ಳೆ ಕಾಮಿಡಿ ಆಗಿ ಒಳ್ಳೆ ಮನೋರಂಜನೆ ಆಗಿದೆ. ಪ್ರತಿಯೊಬ್ಬರು ಫ್ಯಾಮಿಲಿನೇ ಬಂದು ಈ ಮೂವಿನ ನೋಡಬೇಕು, ಎಂಜಾಯ್ ಮಾಡಬೇಕು. ಈ ವರ್ಷದಲ್ಲಿ ಒಳ್ಳೆ ಮೂವಿ ಅಂದ್ರೆ ಲೋ ನವೀನ ಅದ್ಭುತವಾಗಿ ಮಾಡಿದ್ರು. ಅಮೇಜಿಂಗ್ ಮೂವಿ. ಪ್ರತಿಯೊಬ್ಬ ಯುವಕನು ನೋಡುವಂತ ಒಂದು ಮೂವಿ ಆಗಿದೆ. ಈಗ ಪ್ರತಿಯೊಬ್ರು ಥಿಯೇಟರ್ ಬಂದು ಮೂವಿನ ನೋಡ್ಬೇಕಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್, ಮಜಾ ಕೊಡುತ್ತಾ? ಫ್ಯಾಮಿಲಿ ಬಂದು ನೋಡ್ಬೋದಾ? ನಿಜಕ್ಕೂ ಚೆನ್ನಾಗಿದೆ, ಮಜಾ ಕೊಡುತ್ತೆ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಸಂಪೂರ್ಣವಾಗಿ ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ, ಕಾಮಿಡಿ ಇದೆ, ಆಕ್ಟಿಂಗ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಒಟ್ಟಾರೆ ಒಂದು ಒಳ್ಳೆ ಸಿನಿಮಾ. ಸರ್, ಬಡಿ ಟೈಮ್ ಅಲ್ಲಿ ಇಂಥ ಸಿನಿಮಾ ಬಂದಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನಿಜಕ್ಕೂ ಒಂದು ರಿಲೀಫ್. ಮಂಡ್ಯ ಸೊಗಡು ಅಂತೂ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ನವೀನ್ ಸಜ್ಜು ಆಕ್ಟಿಂಗ್ ಹೆಂಗಿದೆ? ಫಸ್ಟ್ ಸಿನಿಮಾ ಬಹಳ ಚೆನ್ನಾಗಿದೆ, ಸೂಪರ್ ಹಿಟ್. ಯಾವ ವಿಷಯದ ಬಗ್ಗೆ ಹೇಳ್ಬೇಕಪ್ಪ? ನಿಮಗೆ ಸಿನಿಮಾ ಹೇಗೆ ಅನಿಸ್ತು? ಸಿನಿಮಾ ಅದ್ಭುತವಾಗಿದೆ. ನವೀನನ ಒಂದು ಪಾತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮನೋಜ್ಞ ಅಭಿನಯ, ಅತ್ಯುತ್ತಮ ಸಂಗೀತ, ಒಳ್ಳೆಯ ಚಿತ್ರೀಕರಣ. ಇನ್ನೇನು ಹೇಳ್ಬೇಕು? ಸಾಕಾ?